ಪ್ರಯತ್ನದ ಹಾದಿಯಲ್ಲಿ ಸೋಲುವುದು ನಿಜವಾದ ಸೋಲಲ್ಲ, ಬದಲಿಗೆ ಸೋತ ತಕ್ಷಣ ಪ್ರಯತ್ನ ಮುಂದುವರಿಸದೆ ಇರುವುದು ನಿಜವಾದ ಸೋಲು. ಸೋತದಕ್ಕೆ ಪಶ್ಚಾತ್ತಾಪ ಪಡಬೇಡಿ, ಬದಲಿಗೆ ಪ್ರಯತ್ನ ಮಾಡದೆ ಇರುವುದಕ್ಕೆ ಪಶ್ಚಾತ್ತಾಪ ಪಡುವಂತೆ ಆಗಬೇಕು. ಜಗತ್ತಿನ ಸಾಧಕರೆಲ್ಲ ಸೋತು ಗೆದ್ದವರೇ. ಒಂದು ವೇಳೆ ಅವರೆಲ್ಲರೂ ಸೋತೆ ಎಂದು ಕೈಚೆಲ್ಲಿ ಕುಳಿತಿದ್ದರೆ ಅದ್ಭುತವಾದುದನ್ನು ಕಂಡುಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಗಮನವನ್ನು ಎದುರಾಳಿಗಡೆಗೆ ಹರಿಸಬಾರದು, ಬದಲಿಗೆ ಗುರಿಯ ಕಡೆ ಹರಿಸಬೇಕು. ಹಣ, ಕೀರ್ತಿಯ ಹಿಂದೆ ಸಾಗದೆ ನಮ್ಮ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ ನಡೆಸಿದರೆ ಹಣ, ಕೀರ್ತಿಯು ತಾನಾಗಿಯೇ ನಮ್ಮ ಬಳಿ ಬರುತ್ತದೆ. ನಮ್ಮ ಸುತ್ತಮುತ್ತ ಅನೇಕ ಸಾಧಕರಿದ್ದಾರೆ. ಅಂತಹ ಸಾಧಕರನ್ನು ಆದರ್ಶವಾಗಿಸಿಕೊಂಡು ಸಾಧನೆಯಲ್ಲಿ ತೊಡಗಬೇಕು. ಸೋಲು ಎಂಬುದು ಅದ್ಭುತವಾದ ಶಿಕ್ಷಣ. ಇಂತಹ ಸೋಲು ಮನಸ್ಸನ್ನು ಮತ್ತಷ್ಟು ಜಾಗೃತಗೊಳಿಸುತ್ತದೆ. ಹಾಗೆಯೇ ಸುಧಾಮೂರ್ತಿಯವರು ಹೇಳಿರುವಂತೆ, ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವವನ್ನು ರೂಪಿಸುತ್ತದೆ, ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ. ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವನಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲವನು ಎಂಬುದು ನೆನಪಿರಲಿ. ಏಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ.